ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ತುತ್ಯಾರ್ಹ ಸೇವೆ ಬಳಿಕ ಕಾಸರಗೋಡಿಗೆ ವಿದಾಯ. ಕೇಂದ್ರ ವಿಶ್ವವಿದ್ಯಾನಿಲಯ ಉಪಕುಲಪತಿ ಜಾನ್ಸಿ ಜೇಮ್ಸ್ ನಿವೃತ್ತಿ. ಶೈಕ್ಷಣಿಕವಾಗಿ ಕಾಸರಗೋಡು ಇನ್ನೂ ಬೆಳೆಯಬೇಕೆಂದು ಡಾಕ್ಟರ್ ಜಾನ್ಸಿ ಕರೆ. ತಿರುವನಂತಪುರದಲ್ಲಿ ವಕೀಲರ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ಪ್ರತಿಭಟನೆ. ನ್ಯಾಯವಾದಿಗಳಿಂದ ರಾಜ್ಯ ವ್ಯಾಪಕ ಮುಷ್ಕರ. ಕಾಸರಗೋಡಿನಲ್ಲಿ ಮುಷ್ಕರ ಯಶಸ್ವಿ. ಲಾರಿಯಿಂದಿಳಿದ ಚಾಲಕ ಬಸ್ಸು ಹರಿದು ದಾರುಣ ಮರಣ. ಹೊಸಂಗಡಿಯಲ್ಲಿ ದಾರುಣ ದುರಂತ. ಕೊಳೆ ರೋಗ ಪರಿಹಾರ ಕ್ರಮ. ಜಿಲ್ಲೆಯ ಅಡಿಕೆ ಕೃಷಿಕರಿಗೆ ಕೇಂದ್ರ 15.5 ಕೋಟಿ ನೆರವು. ಈಗ ವಾರ್ತೆಗಳ ವಿವರ. ಕೇರಳದ ಕೇಂದ್ರ ವಿಶ್ವವಿದ್ಯಾನಿಲಯದ ಪ್ರಥಮ ಉಪಕುಲಪತಿ ಡಾಕ್ಟರ್ ಜಾನ್ಸಿ ಜೇಮ್ಸ್ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಉಪಕುಲಪತಿ ಪದವಿಯಲ್ಲಿ ಅವರ 5 ವರ್ಷಗಳ ಸೇವೆ ಭಾನುವಾರ ಪೂರ್ತಿಯಾಗಿದೆ. ಅವರಿಗೆ ಸದ್ರಿ ಪದವಿಯನ್ನು ಇನ್ನಷ್ಟು ಅವಧಿಗೆ ಮುಂದುವರಿಸುವ ಸಾಧ್ಯತೆ ಇದೆ ಎಂಬ ನಿರೀಕ್ಷೆಯ ಬೆನ್ನಿಗೆ ನಿವೃತ್ತಿ ಘೋಷಣೆಯುಂಟಾಗಿದೆ. ಉತ್ತರ ಕೇರಳದ ಕಾಸರಗೋಡಿಗೆ ವರದಾನವಾಗಿ ಕೇಂದ್ರೀಯ ವಿಶ್ವವಿದ್ಯಾನಿಲಯವು ಮಂಜೂರಾದಾಗ ವಿವಿ ಉಪಕುಲಪತಿಯಾಗಿ ಜಾನ್ಸಿ ಜೇಮ್ಸ್ ಎಂಬ ಮಲಯಾಳಿ ಶಿಕ್ಷಣ ತಜ್ಞೆಯನ್ನು ನೇಮಿಸಲಾಗಿತ್ತು. ಸುದೀರ್ಘ 28 ವರ್ಷಗಳ ಕಾಲ ಉಪನ್ಯಾಸಕಿ ವೃತ್ತಿಯಲ್ಲಿದ್ದ ಅವರು ಮುಂದೆ 4 ವರ್ಷ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲೂ ಆ ಬಳಿಕ ಕಾಸರಗೋಡಿಗೆ ಬಂದು 5 ವರ್ಷ ಕಾಲ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲೂ ಉಪಕುಲಪತಿಯಾಗಿ ಅತ್ಯಂತ ಪ್ರಾಮಾಣಿಕ ಹಾಗೂ ಸ್ತುತ್ಯರ್ಹವಾದ ಸೇವೆ ಸಲ್ಲಿಸಿದ್ದಾರೆ. ಕೇರಳ ವಿಶ್ವವಿದ್ಯಾನಿಲಯದ ಆಂಗ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿ ಹಾಗೂ ಕಂಪ್ಯಾರಿಟಿವ್ ಲಿಟ್ರೇಚರ್ ನಿರ್ದೇಶಕಿಯಾಗಿದ್ದಾಗ 2004ರಲ್ಲಿ MGVVಯ ಉಪಕುಲಪತಿಯಾಗಿ ನೇಮಕಗೊಂಡಿದ್ದರು. ಈ ಪದವಿಯಲ್ಲಿ 4 ವರ್ಷ ಪೂರ್ತಿಗೊಳಿಸಿದಾಗ ಕೇಂದ್ರ ವಿವಿ ಉಪಕುಲಪತಿಯಾಗಿ ನೇಮಕ ದೊರೆಯಿತು. ಕೇಂದ್ರ ವಿಶ್ವವಿದ್ಯಾನಿಲಯದ ಪ್ರಥಮ ಉಪಕುಲಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದರು. ಇವರು ಸದ್ಯ ದೆಹಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ಕಾರ್ಯನಿರ್ವಹಣಾ ಸಮಿತಿ ಸದಸ್ಯೆ, ಕಲ್ಲಿಕೋಟೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ಗವರ್ನರ್ ಮಂಡಳಿ ಸದಸ್ಯೆ, ಕಂಪ್ಯಾರಿಟಿವ್ ಲಿಟ್ರೇಚರ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಅಧ್ಯಕ್ಷೆ ಎಂಬ ಪದವಿಗಳಲ್ಲಿ ಮುಂದುವರಿಯುತ್ತಿದ್ದಾರೆ. UGCಯ ಮಿಕ್ಕ ತಜ್ಞ ಸಮಿತಿಗಳಲ್ಲೂ ಸದಸ್ಯೆಯಾಗಿದ್ದಾರೆ. ನಿವೃತ್ತಿಯ ಬಳಿಕ ಕಾಸರಗೋಡಿನಲ್ಲಿ KCN ಚಾನಲ್ನೊಂದಿಗೆ ಮಾತನಾಡಿದ ಅವರು, ಕಾಸರಗೋಡು ಜಿಲ್ಲೆಯು ಶೈಕ್ಷಣಿಕವಾಗಿ ಇನ್ನಷ್ಟು ಮುನ್ನಡೆ ಕಾಣಬೇಕೆಂದು ಅಭಿಪ್ರಾಯಪಟ್ಟರು. ಇತರ ಹಲವು ಕ್ಷೇತ್ರಗಳಲ್ಲಿ ಜಿಲ್ಲೆ ಮುಂಚೂಣಿಯಲ್ಲಿದ್ದರೂ ಶೈಕ್ಷಣಿಕವಾಗಿ ತೀರಾ ಹಿನ್ನಡೆ ಅನುಭವಿಸುತ್ತಿದೆ. ಈ ಫಲವಾಗಿಯೇ ವಿನಯಶೀಲತೆಯ ಕೊರತೆ ಇದ್ದು ಇಲ್ಲಿ ಅಹಿತಕರ ಘಟನೆ ಸಂಭವಿಸುತ್ತದೆ ಎಂದರು. വിദ്യാഭ്യാസ മഹത്വದ ಬಗ್ಗೆ സൂക്ത ರೀತಿಯ ಜಾಗೃತಿ ಮೂಡಿಸುವುದು അനിവാര്യವೆಂದರು. ഇവിടെ വിദ്യാഭ്യാസപരമായിട്ട് ഇനിയും വളരേണ്ടിയിരിക്കുന്നു. വിദ്യാഭ്യാസത്തിൻ്റെ ഒരു വില, അതായത് ഉന്നത വിദ്യാഭ്യാസമാണെങ്കിലും അഭ്യസ്ത വിദ്യരായ വ്യക്തികൾ അവർ സമൂഹത്തിൻ്റെ വലിയൊരു സ്വത്താണെന്നും അവർക്ക് വേണ്ട രീതിയിലുള്ള സപ്പോർട്ട് കൊടുക്കണമെന്നും ആ ഒരു അവെയർനെസ്, അവബോധം ഇവിടെ വന്നിട്ടില്ല. അതിൻ്റേതായ പ്രശ്നങ്ങൾ പലപ്പോഴുമുണ്ട്. പക്ഷേ അങ്ങനെ അവബോധമുള്ള കുറേ പേരുടെ ഉണ്ട്. അവരുടെ സപ്പോർട്ടാണ് ഈ സർവകലാശാലയ്ക്ക് വലിയൊരു സപ്പോർട്ടായി മാറിയത്. പൊതുവെ ഇവിടുത്തെ ഒരു സമൂഹത്തിന് വിദ്യാഭ്യാസത്തെക്കുറിച്ചുള്ള അവരുടെ വിദ്യാഭ്യാസത്തിൻ്റെ വിലയെക്കുറിച്ച് മാത്രമല്ല ഇവിടെയുള്ളവർക്ക് ജോലി കൊടുക്കുന്നില്ല എന്നൊരു പരാതി എൻ്റെ നേരെ എപ്പോഴും ഉണ്ട്. പക്ഷേ വാസ്തവത്തിൽ ഇവിടെ ക്വാളിഫൈഡ് ആയിട്ടുള്ള ആൾക്കാരില്ല എന്നുള്ളതാണ് സത്യം. ഡാറ്റ എൻട്രി ഓപ്പറേറ്റർമാരായിട്ടും നന്നായിട്ട് കമ്പ്യൂട്ടർ മാനേജ് ചെയ്യാനും ക്ലറിക്കലായിട്ടുള്ള വർക്ക് ചെയ്യാനും ഒക്കെ വാസ്തവത്തിൽ നമുക്ക് വിദഗ്ധരായിട്ടുള്ള അതിനുള്ള ട്രെയിനിങ് ഉള്ളവർ ഇവിടെ ഇല്ല എന്നുള്ളതാണ് സത്യം. അതൊരു കുറവ് തന്നെയാണ്. അല്ലെങ്കിൽ ഇവിടെയുള്ളവർ ധാരാളം ഈ സർവകലാശാലയിലെ പല രംഗങ്ങളിലും ജോലി കിട്ടുന്നവരായി മാറിയേനെ. അത് വരും. ಕೇಂದ್ರ ವಿಶ್ವವಿದ್ಯಾನಿಲಯ ಉಪಕುಲಪತಿಯಾಗಿ ಕನಿಷ್ಠ ಅವಧಿಯಲ್ಲಿ ಅನೇಕ ಚಟುವಟಿಕೆ ನಡೆಸಲು ಸಾಧಿಸಿದ್ದು ಈ ಬಗ್ಗೆ ಅಭಿಮಾನವಿರುವುದಾಗಿ ಜಾನ್ಸಿ ಜೇಮ್ಸ್ ಅಭಿಪ್ರಾಯಪಟ್ಟರು. ಜಿಲ್ಲೆಗೆ ಮಂಜೂರಾದ ವೈದ್ಯಕೀಯ ಕಾಲೇಜನ್ನು ಇಲ್ಲಿಂದ ಬೇರೆಡೆಗೆ ಕೊಂಡೊಯ್ಯಲಾಯಿತೆಂಬ ಪ್ರಚಾರ ಆಧಾರರಹಿತವಾದದ್ದು. ಒಂದು ಕಡೆಗೆ ಮಂಜೂರಾದದ್ದನ್ನು ಇನ್ನೊಂದೆಡೆ ಕೊಂಡೊಯ್ಯುವುದು ಅಸಾಧ್ಯ. ಇದು ವಿಷಯದ ಬಗ್ಗೆ ಪರಿಜ್ಞಾನವಿಲ್ಲದವರ ವೃಥಾ ಪ್ರಲಾಪ ಎಂದರು. ഈ വിമർശനങ്ങൾ എന്ന് പറയുന്ന അഥവാ ആരോപണങ്ങൾ തീർത്തും അടിസ്ഥാനരഹിതമാണ്. മെഡിക്കൽ കോളേജിൻ്റെ കാര്യം പറഞ്ഞാൽ നമുക്ക് നമ്മുടെ
ഈ ക്യാമ്പസ് മാപ്പ് നമ്മൾ മാസ്റ്റർ പ്ലാൻ തയ്യാറാക്കിയതിൽ മെഡിക്കൽ കോളേജിൽ നിന്ന് നമ്മൾ എഴുതി രേഖപ്പെടുത്തിയിരിക്കുകയാണ്. ഇനി അതിൽ നിന്ന് വ്യതിചലിക്കാൻ ഒരു വൈസ് ചാൻസലർക്കും ഒരുത്തർക്കും കഴിയില്ല, അത്രയ്ക്ക് ഉറപ്പിച്ച് കഴിഞ്ഞു. ഇനി നമുക്ക് അതിനായിട്ടുള്ള ഫണ്ട് മറ്റു പല അതിനുള്ള സാങ്ഷനുകളുടെ കാര്യങ്ങളേ ഉള്ളൂ. മറ്റുള്ള ആരോപണങ്ങൾ ക്രമക്കേടുകളെക്കുറിച്ചൊക്കെ ഉള്ളത് തീർത്തും അടിസ്ഥാനരഹിതമാണ്. എന്ന് മാത്രമല്ല, വാസ്തവത്തിൽ ഈ സമൂഹം അറിയേണ്ട ഒരു കാര്യം, ഒരു സാമ്പത്തികമായ ക്രമക്കേടുകളും ഓഡിറ്റിലോ എന്തെങ്കിലും തരത്തിലുള്ള കണക്കുകളിലോ ഒരു അപാകതകളുമില്ലാത്ത ഒരുപക്ഷെ ഏക കേന്ദ്ര സർവകലാശാലയാണ് കേരളത്തിൽ. ഇത് ഞാൻ പലയിടത്തും ഞാൻ പറയേണ്ടതായിരുന്നു, പറഞ്ഞിട്ടില്ല. MHRDക്കും UGCക്കും അതുകൊണ്ട് തന്നെ ഈ സർവകലാശാലയെക്കുറിച്ച് തികഞ്ഞ പ്രീതിയാണുള്ളത്. ഒരു തരത്തിലുള്ള ക്രമക്കേടുകളുമില്ല. ഇവിടെ ഞാൻ പലപ്പോഴും പറയാറുള്ളത്, ഇവിടെ നിയമിക്കപ്പെട്ട അധ്യാപകരാണെങ്കിലും അനധ്യാപകരാണെങ്കിലും അവരവരുടെ കഴിവ് കൊണ്ട് മാത്രം ഇവിടെ നിയമിക്കപ്പെട്ടവരാണ്. ആരും അവർക്ക് വേണ്ടി ശുപാർശ ചെയ്തതുകൊണ്ടോ എന്തെങ്കിലും ഫേവേഴ്സ് ആരെങ്കിലും കൊടുത്തുകൊണ്ടോ അല്ല. അല്ലെങ്കിൽ അവരോട് ചോദിക്കുക, അവരാണല്ലോ അതിൻ്റെ ഏറ്റവും വലിയ ಸಾಕ್ಷಿಗಳಾയിട്ട് വരിക. ಕೇಂದ್ರ ವಿಶ್ವವಿದ್ಯಾನಿಲಯ ಅಧಿಕಾರಿಗಳ ನೇಮಕಾತಿಯಲ್ಲಿ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡುತ್ತಿಲ್ಲವೆಂಬ ವಾದವನ್ನು ಅವರು ತಿರಸ್ಕರಿಸಿದ್ದಾರೆ. ಜಿಲ್ಲೆಯಲ್ಲಿ ಅಗತ್ಯ ಅರ್ಹತೆಯುಳ್ಳವರ ಅಭಾವದ ಹಿನ್ನೆಲೆಯಲ್ಲಿ ಅನ್ಯ ಜಿಲ್ಲೆಯವರನ್ನು ನೇಮಿಸುವುದು ಅನಿವಾರ್ಯವಾಗುತ್ತದೆ ಎಂಬುದು ನಿವೃತ್ತ ಉಪಕುಲಪತಿಯವರ ಅಭಿಮತ. ನ್ಯೂಸ್ ಡೆಸ್ಕ್ KCN ನ್ಯೂಸ್. ತಿರುವನಂತಪುರ ವಂಜಿಯೂರು ನ್ಯಾಯಾಲಯ ಆವರಣದಲ್ಲಿ ಪೊಲೀಸರು ನ್ಯಾಯವಾದಿಗಳ ಮೇಲೆ ದೌರ್ಜನ್ಯವೆಸಗಿರುವುದನ್ನು ಪ್ರತಿಭಟಿಸಿ ನ್ಯಾಯವಾದಿಗಳು ರಾಜ್ಯವ್ಯಾಪಕವಾಗಿ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರ ನಡೆಸಿದರು. ಮಂಗಳವಾರ ಸಾಯಂಕಾಲ ಘಟನೆ ಸಂಭವಿಸಿತು. ತಿರುವನಂತಪುರ ರೈಲು ನಿಲ್ದಾಣದಲ್ಲಿ ಓರ್ವ ನ್ಯಾಯವಾದಿಯನ್ನು ಪೊಲೀಸರು ಹಲ್ಲೆಗೈದಿರುವುದಾಗಿ ಆರೋಪಿಸಿ ನ್ಯಾಯವಾದಿಗಳು ವಂಜಿಯೂರು ನ್ಯಾಯಾಲಯ ಬಳಿ ಪ್ರತಿಭಟಿಸಿದಾಗ ಘರ್ಷಣೆ ಸಂಭವಿಸಿತು. ಪೊಲೀಸರು ಹಾಗೂ ನ್ಯಾಯವಾದಿಗಳ ನಡುವೆ ಘರ್ಷಣೆ ಏರ್ಪಟ್ಟಾಗ ಪೊಲೀಸರು ಆಕಾಶಕ್ಕೆ ಗುಂಡು ಹಾರಿಸಿದ್ದು ಹಲವು ವಕೀಲರು ಜಖಂಗೊಂಡಿದ್ದರು. ಈ ಘಟನೆಯನ್ನು ಪ್ರತಿಭಟಿಸಿ ಬಾರ್ ಕೌನ್ಸಿಲ್ ಆಹ್ವಾನದಂತೆ ಬುಧವಾರ ರಾಜ್ಯವ್ಯಾಪಕವಾಗಿ ನ್ಯಾಯವಾದಿಗಳು ನ್ಯಾಯಾಲಯ ಕಲಾಪಗಳಿಗೆ ಹಾಜರಾಗದೆ ಮುಷ್ಕರ ನಡೆಸಿದರು. ಕಾಸರಗೋಡು ಬಾರ್ ಕೌನ್ಸಿಲ್ನ ಎಲ್ಲ ಸದಸ್ಯರು ಪ್ರತಿಭಟನಾ ಮುಷ್ಕರದಲ್ಲಿ ಭಾಗಿಗಳಾದರು. ಪೊಲೀಸರ ನಿಲುವು ಅತ್ಯಂತ ನಿಂದನಾರ್ಹವೆಂದು ಬಾರ್ ಅಸೋಸಿಯೇಷನ್ ಕಾರ್ಯದರ್ಶಿ ನ್ಯಾಯವಾದಿ B. രവീന്ദ്രൻ അഭിപ്രായപ്പെട്ടു. തിരുവനന്തപുരം വഞ്ചൂർ കോടതി പരിസരത്തിനകത്ത് വെച്ച് അഭിഭാഷകർക്കെതിരെ RPFൻ്റെ പോലീസുകാർ വെടിവെപ്പ് നടത്തുകയും അതുപോലെ തന്നെ കയ്യേറ്റം നടത്തുകയും ചെയ്തതിൽ പ്രതിഷേധിച്ച് പോലീസുകാർ അഭിഭാഷകർക്കെതിരെ നടത്തുന്ന ഈ ക്രൂരമായ അക്രമത്തിനെതിരെ പ്രതിഷേധിക്കുന്നതിന് വേണ്ടി കേരളത്തിൽ അങ്ങോളം ഇങ്ങോളം ബാർ കൗൺസിലിൻ്റെ ആഹ്വാനപ്രകാരം കോടതി വിട്ടുനിന്നുകൊണ്ട് പ്രതിഷേധം അറിയിക്കുന്നതിൻ്റെ ഭാഗമായിട്ട് കാസർഗോഡ് ബാർ അസോസിയേഷനിൽ ജനറൽ ബോഡി പൂർണ്ണമായി കൂടുകയും ഈ നടപടിക്കെതിരെ ശക്തമായ പ്രതിഷേധം അറിയിക്കുന്നതിന് വേണ്ടി തീരുമാനിക്കുകയും ഈ പോലീസിൻ്റെ ഭാഗത്തുനിന്ന് അഭിഭാഷകർക്കെതിരെ നടന്ന ഈ ക്രൂരമായ നടപടിക്കെതിരെ ശക്തമായ പ്രതിഷേധം അറിയിക്കുന്നതിന് വേണ്ടി ഞങ്ങളിൽ നിന്ന് കോടതി നടപടികളിൽ നിന്ന് പൂർണ്ണമായും എല്ലാ അഭിഭാഷകരും വിട്ടുനിൽക്കുകയാണ്. ಬಾರ್ ಅಸೋಸಿಯೇಷನ್ ಅಧ್ಯಕ್ಷ P. ರಾಮಚಂದ್ರನ್, ಹಿರಿಯ ನ್ಯಾಯವಾದಿಗಳಾದ IV ಭಟ್, CN ಇಬ್ರಾಹಿಂ, AG ನಾಯರ್ ಮೊದಲಾದವರು ನೇತೃತ್ವ ವಹಿಸಿದ್ದರು. ಬಸ್ ಡಿಕ್ಕಿ ಹೊಡೆದು ವ್ಯಕ್ತಿ ಮೃತಪಟ್ಟಿದ್ದಾರೆ. ಕರ್ನಾಟಕದ ಬೆಳಗಾವಿ ನಿವಾಸಿ ಲಾರಿ ಚಾಲಕ 30ರ ಹರೆಯದ ಆಜಾದ್ ಮೃತ ದುರ್ದೈವಿ. ಮಂಜೇಶ್ವರ ವಾಮಂಜೂರು ಚೆಕ್ಪೋಸ್ಟ್ ಬಳಿ ಮಂಗಳವಾರ ಘಟನೆ ನಡೆದಿದೆ. ಲಾರಿಯಿಂದ ಆಜಾದರು ಇಳಿಯುತ್ತಿದ್ದಂತೆ ಅಚಾನಕ್ಕಾಗಿ ಬಂದ ಬಸ್ ಡಿಕ್ಕಿ ಹೊಡೆದು ದುರ್ಘಟನೆ ನಡೆಯಿತು. ಆಜಾದರು ಕಾಸರಗೋಡಿನಿಂದ ಮಂಗಳೂರಿಗೆ ಲಾರಿಯಲ್ಲಿ ಸರಕು ಸಾಗಿಸುತ್ತಿದ್ದರು. ವಾಮಂಜೂರು ಚೆಕ್ಪೋಸ್ಟ್ನಲ್ಲಿ ಲಾರಿ ನಿಲ್ಲಿಸಿ ತೆರಿಗೆ ಪಾವತಿಸಲು ತೆರಳುತ್ತಿದ್ದಾಗ ಮಂಗಳೂರಿಗೆ ತೆರಳುತ್ತಿದ್ದ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ಡಿಕ್ಕಿ ಹೊಡೆದಿದೆ. ಗಂಭೀರ ಗಾಯಗೊಂಡ ಅವರನ್ನು ತಕ್ಷಣ ಮಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತಾದರೂ ಜೀವ ಉಳಿಸಲಾಗಲಿಲ್ಲ. ಗೃಹ ದೌರ್ಜನ್ಯ ನಿಷೇಧ ಕಾನೂನಿನ ಬಗ್ಗೆ ಜನಜಾಗೃತಿ ವ್ಯಾಪಕಗೊಳ್ಳುವುದರೊಂದಿಗೆ ದೂರುದಾರರ ಸಂಖ್ಯೆಯಲ್ಲೂ ಹೆಚ್ಚಳ ಉಂಟಾಗಿರುವುದಾಗಿ ಜಿಲ್ಲಾ ಮಟ್ಟದ ಅವಲೋಕನ ಸಭೆ ಕಂಡುಕೊಂಡಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆದಿತ್ತು. 2007ರಲ್ಲಿ 43 ಗೃಹ ದೌರ್ಜನ್ಯ ಪ್ರಕರಣಗಳು ನ್ಯಾಯಾಲಯದ ಪರಿಗಣನೆಗೆ ಬಂದರೆ 2010ರಲ್ಲಿ 207 ಪ್ರಕರಣಗಳು, 2011ರಲ್ಲಿ 310, 2012ರಲ್ಲಿ 320 ಪ್ರಕರಣಗಳು ಜಿಲ್ಲೆಯಲ್ಲಿ ನೋಂದಾಯಿಸಲ್ಪಟ್ಟಿವೆ. ಆದರೆ 2013ರಲ್ಲಿ ದೂರುಗಳಲ್ಲಿ ತೀರಾ ಇಳಿಮುಖವಾಗಿದೆ. ವಿವಿಧ ಸಂಘಟನೆಗಳು, ಪಂಚಾಯತ್ ಮಟ್ಟದ ಜಾಗೃತಿ ಸಮಿತಿಗಳು ಕಾರ್ಯಾಚರಿಸಿದ ಫಲವಾಗಿ ಈ ರೀತಿಯ ದೂರುಗಳು ಕಾನೂನು ಕ್ರಮಕ್ಕೆ ತಲುಪದೆ ಪರಿಹಾರ ಕಾಣಲ್ಪಡುತ್ತದೆ. ಇದರ ಫಲವಾಗಿ ದೂರುಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಗೃಹ ದೌರ್ಜನ್ಯ ತಡೆಗೆ ಕೆಳ ಹಂತದಲ್ಲೇ ಜನಜಾಗೃತಿ ಚಟುವಟಿಕೆ ತೀವ್ರಗೊಳಿಸಬೇಕೆಂದು, ಇದಕ್ಕಾಗಿ ಪಂಚಾಯತ್ ಮಟ್ಟದಲ್ಲಿ ಜಾಗೃತಿ ಸಮಿತಿಗಳನ್ನು ರೂಪೀಕರಿಸಬೇಕೆಂದು ಸಭೆ ನಿರ್ದೇಶಿಸಿದೆ.
ಸಭೆಯನ್ನು ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಉದ್ಘಾಟಿಸಿದರು. ഇവിടെ ഗാർഹിക പീഡനം എന്ന് പറഞ്ഞാൽ അത് ഒരു ഭാര്യ എന്നുള്ളത് ഭർത്താവിന് എന്തും ചെയ്യാനുള്ള ഒരു അവകാശമുള്ള ഒരു ഉപകരണമായിട്ട് മാറുന്ന ഒരു അവസ്ഥയാണ്. അതിനെപ്പറ്റി അത് തടയാൻ വേണ്ടിയിട്ട് അധികവും ഭാര്യമാരത് പുറത്ത് പറയാത്ത ഒരു അവസ്ഥയാണ് നമ്മളിപ്പോൾ കണ്ടുവരുന്നത്. സ്വാഭാവികമായിട്ടും അവർക്കും അതിനുള്ള പല കാരണങ്ങളുണ്ടാവും. പുറത്ത് പറഞ്ഞു കഴിഞ്ഞാൽ ഞാൻ കഴിഞ്ഞ മീറ്റിംഗിൽ തന്നെ പറഞ്ഞു, ഇത് അധികം പേര് പുറത്ത് പറയുള്ളൂ. പുറത്ത് പറഞ്ഞാൽ കിട്ടുന്ന ഉപദ്രവങ്ങൾ കൂടുകയല്ലേ ചെയ്യാം. എന്നിരുന്നാലും ധൈര്യമുള്ള പലരും ഈ കാര്യങ്ങൾ ഹ്യൂമൻ പ്രൊട്ടക്ഷൻ ഓഫീസർ അറിയിക്കുന്നുണ്ട്. പ്രൊട്ടക്ഷൻ ഓഫീസർ അതിനുവേണ്ട നടപടികൾ എടുക്കുന്നുണ്ട്. ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಅಧ್ಯಕ್ಷೆ ಕಮರುನ್ನಿಸಾ ಅನ್ವರ್ ಅಧ್ಯಕ್ಷತೆ ವಹಿಸಿದರು. ಬಿ ಫಾತಿಮಾ ಇಬ್ರಾಹಿಂ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಶುಕೂರ್, ಕುಂಬಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ PH ರಮ್ಲಾ, ಜಿಲ್ಲಾ ವೈದ್ಯಾಧಿಕಾರಿ P ಗೋಪಿನಾಥ್ ಮೊದಲಾದವರು ಭಾಗವಹಿಸಿದ್ದರು. ಕೇರಳ ರಾಜ್ಯ ಬಾಲ ಹಕ್ಕು ಸಂರಕ್ಷಣಾ ಆಯೋಗದ ನೇತೃತ್ವದಲ್ಲಿ ಪಂಚಾಯತ್ ಮಟ್ಟದ ಜನಪ್ರತಿನಿಧಿಗಳಿಗಾಗಿ ಏಕದಿನ ಕಮ್ಮಟ ನಡೆಸಲಾಯಿತು. ಬುಧವಾರ ನಗರದ ಖಾಸಗಿ ಹಾಲ್ನಲ್ಲಿ ಜರುಗಿದ ಕಮ್ಮಟದಲ್ಲಿ ಜಿಲ್ಲೆಯ ಸಂಬಂಧಿತ ಜನಪ್ರತಿನಿಧಿಗಳು ಭಾಗವಹಿಸಿದರು. ಕಮ್ಮಟವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ PP ಶ್ಯಾಮಲಾದೇವಿ ಉದ್ಘಾಟಿಸಿದರು. ಬಾಲ ಹಕ್ಕು ಸಂರಕ್ಷಣಾ ಆಯೋಗ ರಾಜ್ಯ ಸದಸ್ಯ ನಸೀರ್ ಚಾಲಿಯಂ ಅಧ್ಯಕ್ಷತೆ ವಹಿಸಿದರು. ಬಳಿಕ ಜರುಗಿದ ತರಗತಿಯಲ್ಲಿ ನಸೀರ್ ಚಾಲಿಯಂ, LP ಚಿತ್ತರ್ ಮೊದಲಾದವರು ತರಗತಿ ನಡೆಸಿದರು. കുറ്റത്തിൽ കൃത്യത്തിൽ നടത്തി ആ പ്രതിയെ ശിക്ഷിക്കപ്പെട്ടിട്ടില്ലെങ്കിൽ പോലും നമ്മൾ അവരെ വിശേഷിപ്പിക്കുക, അല്ലെങ്കിൽ നിയമം തന്നെ അവരെ വിശേഷിപ്പിക്കാറുള്ളത് പ്രതികളെന്നാണ്. പക്ഷെ ഒരു കുട്ടിയാകുമ്പോൾ ഒരിക്കലും തന്നെ പ്രതി എന്ന പദം ആ കുട്ടിക്ക് നേരെ ഉപയോഗിക്കാൻ പാടില്ല എന്നാണ് നിയമം അവർക്ക് നൽകുന്ന സംരക്ഷണം. അത് 18 വയസ്സ് പൂർത്തിയാകുന്നതിന് ഒരു ദിവസമോ അല്ലെങ്കിൽ മണിക്കൂറുകളോ ബാക്കിയുണ്ടെങ്കിൽ പോലും കുട്ടിക്ക് ജുവനൈൽ ജസ്റ്റിസ് ആക്ടിന്റെ സംരക്ഷണം കിട്ടുന്നു എന്നുള്ളതാണ് ഇതിന്റെ പ്രത്യേകത. ವಿಮಾನ ನಿಲ್ದಾಣದಲ್ಲಿ ಮತ್ತೆ ಅಕ್ರಮ ಚಿನ್ನ ಸಾಗಾಟ ಪತ್ತೆಯಾಗಿದ್ದು ತಳಂಗರೆ ನಿವಾಸಿ ಸೆರೆಯಾಗಿದ್ದಾನೆ. ತಳಂಗರೆಯ 24 ವರ್ಷ ಪ್ರಾಯದ ಮೊಹಮ್ಮದ್ ಅಸ್ಲಾಂ ಬಂಧಿತ. ಈತನ ಬಳಿಯಿಂದ 250 ಗ್ರಾಂ ಚಿನ್ನ ವಶಪಡಿಸಲಾಗಿದೆ. ಮಂಗಳವಾರ ಕಣ್ಣೂರಿನ ಕರಿಪುರ್ ವಿಮಾನ ನಿಲ್ದಾಣದ ಮೂಲಕ ಭಾರತಕ್ಕೆ ಚಿನ್ನ ಸಾಗಿಸುತ್ತಿದ್ದಾಗ ಅಧಿಕಾರಿಗಳು ಪತ್ತೆ ಹಚ್ಚಿ ಈತನನ್ನು ಬಂಧಿಸಿದ್ದಾರೆ. ವಶಪಡಿಸಿದ ಚಿನ್ನ ಒಟ್ಟು 7,73,000 ರೂಪಾಯಿ ಮೌಲ್ಯ ಹೊಂದಿದೆ ಎಂದು ಅಂದಾಜಿಸಲಾಗಿದೆ. ಮೊಹಮ್ಮದ್ ಅಸ್ಲಾಂ ಮಂಗಳವಾರ ಬೆಳಿಗ್ಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದಲ್ಲಿ ದುಬೈಯಿಂದ ಕಣ್ಣೂರಿನ ಕರಿಪುರ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದ್ದನು. ಈತನ ಬ್ಯಾಗನ್ನು ಕಸ್ಟಮ್ಸ್ ಅಧಿಕಾರಿಗಳು ತಪಾಸಣೆಗೈದಾಗ ಅದರೊಳಗೆ 4 ವ್ಯಾನಿಟಿ ಬ್ಯಾಗುಗಳು ಪತ್ತೆಯಾದವು. ಅದನ್ನು ಅಲಂಕರಿಸಲಾಗಿದ್ದ ಬಳೆ ಮಾದರಿಯ ರಿಂಗ್ ಇತ್ಯಾದಿಗಳನ್ನು ಎಕ್ಸ್ರೇ ಪರೀಕ್ಷೆಗೊಳಪಡಿಸಿದಾಗ ಅದು ಬೆಳ್ಳಿ ಲೇಪಿತ ಚಿನ್ನದಿಂದ ತಯಾರಿಸಿದೆಂದು ಸ್ಪಷ್ಟಗೊಂಡಿತು. ಆದ್ದರಿಂದ ತಕ್ಷಣ ಅಧಿಕಾರಿಗಳು ಅಸ್ಲಾಂನನ್ನು ವಶಕ್ಕೆ ಪಡೆದರು. ಬಳಿಕ ಸ್ಥಳೀಯ ಪೊಲೀಸರಿಗೆ ಆರೋಪಿಯನ್ನು ಹಸ್ತಾಂತರಿಸಲಾಯಿತು. ಚೆರ್ಕಳದಲ್ಲಿ ಅಂಗಡಿಗಳಲ್ಲಿ ಸರಣಿ ಕಳ್ಳತನ ನಡೆದಿದೆ. ಚೆರ್ಕಳ ಬಸ್ ನಿಲ್ದಾಣ ಶಾಪಿಂಗ್ ಕಾಂಪ್ಲೆಕ್ಸಿನ 3 ಅಂಗಡಿಗಳಲ್ಲಿ ಬುಧವಾರ ಬೆಳಿಗ್ಗೆ ಕೃತ್ಯ ಬೆಳಕಿಗೆ ಬಂದಿದೆ. ಜಾಫರ್ ಸಾದಿಕ್ ಎಂಬವರ ರಕಂ ವ್ಯಾಪಾರಿ ಮಳಿಗೆ, ಅಬ್ದುಲ್ಲರ ಸ್ಟೇಷನರಿ ಅಂಗಡಿ ಹಾಗೂ ಜಾಫರ್ ಎಂಬವರ ಅಂಗಡಿಯಲ್ಲಿ ದರೋಡೆ ನಡೆದಿದೆ. ಘಟನೆಯಲ್ಲಿ ರಾಶಿದ್ರ ಅಂಗಡಿಯಿಂದ 10,000 ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕಾಣೆಯಾಗಿದ್ದರೆ ಜಾಫರ್ರ ಅಂಗಡಿಯಿಂದ ಸುಮಾರು 50,000 ರೂಪಾಯಿ ಸಾಮಗ್ರಿಗಳು ನಾಪತ್ತೆಯಾಗಿದೆ ಎಂದು ದೂರಲಾಗಿದೆ. ಪೊಲೀಸರು ಕಾಸರಗೋಡು ಜಿಲ್ಲೆಯ ಅಡಿಕೆ ಕೃಷಿಕರಿಗೆ ಕೇಂದ್ರ ಸರ್ಕಾರವು 15 ಕೋಟಿ 30 ಲಕ್ಷ ರೂಪಾಯಿ ಮಂಜೂರುಗೊಳಿಸಿದೆ. ಜಿಲ್ಲೆಯ ಅಡಿಕೆ ಮರಗಳಿಗೆ ತಗುಲಿದ ಕೊಳೆರೋಗದ ಕುರಿತು ಅಧ್ಯಯನ ಸಮಿತಿ ಸಲ್ಲಿಸಿದ ವರದಿಯನ್ವಯ ಕೇಂದ್ರ ಕೃಷಿ ಇಲಾಖೆ ಹಣ ಮಂಜೂರು ಮಾಡಿದೆ. ಅಡಿಕೆ ಕೃಷಿಗೆ ಉಂಟಾಗಿರುವ ಹಾನಿ ನಿಮಿತ್ತ ಹಣ ಬಿಡುಗಡೆ ಮಾಡಿರುವುದಾಗಿ ಕೇಂದ್ರ ಕೃಷಿ ಸಚಿವ ಶರದ್ ಪವಾರರು ಕಾರ್ಮಿಕ ಸಚಿವ ಕೊಡಿಕುನಿಲ್ ಸುರೇಶ್ ರವರಿಗೆ ತಿಳಿಸಿದ್ದಾರೆನ್ನಲಾಗಿದೆ. ರಾಜ್ಯ ತೋಟಗಾರಿಕಾ ನಿಗಮ ಮೂಲಕ ಜಾರಿಗೊಳಿಸುವ ಯೋಜನೆಯಲ್ಲಿ ಓರ್ವ ಕೃಷಿಕನಿಗೆ ಕನಿಷ್ಠ 2 ಹೆಕ್ಟೇರ್ ತನಕದ ಬೆಳೆ ಹಾನಿಗೆ ಪರಿಹಾರ ಧನ ಲಭಿಸಲಿದೆ. ಕೃಷಿ ವೆಚ್ಚವನ್ನು ಗಣನೆಗೆ ತೆಗೆದುಕೊಂಡು 30,000 ರೂಪಾಯಿಯಲ್ಲಿ ಅರ್ಧ ಮೊತ್ತವಾದ 15,000 ರೂಪಾಯಿ 1 ಹೆಕ್ಟೇರ್ ಸ್ಥಳದ ಕೃಷಿಗೆ ಲಭಿಸಲಿದೆ. ಇನ್ನಷ್ಟು ಪರಿಹಾರ ಧನ ಕೇರಳ ಸರ್ಕಾರ ಕೋರಿದಲ್ಲಿ ಅದನ್ನು ನೀಡುವ ಕುರಿತು ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶರದ್ ಪವಾರ್ ತಿಳಿಸಿದ್ದಾರೆನ್ನಲಾಗಿದೆ. ಕಾಸರಗೋಡು LBS ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ವಿಜ್ಞಾನ ವಿಭಾಗದ ತಾಂತ್ರಿಕ ಉತ್ಸವವಾದ ಟೆರಾನಿಸ್ 14 ಕಾರ್ಯಕ್ರಮದ ಉದ್ಘಾಟನೆ ಗುರುವಾರ ನಡೆಯಲಿದೆ.
ಪೂರ್ವಾಹ್ನ 11 ಗಂಟೆಗೆ ಜರುಗುವ ಸಮಾರಂಭದಲ್ಲಿ ಉತ್ಸವವನ್ನು ತಿರುವನಂತಪುರ CSIR ನಿರ್ದೇಶಕ ಡಾಕ್ಟರ್ KGK ವಾರಿಯರ್ ಉದ್ಘಾಟಿಸಲಿರುವರೆಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವಿವಿಧ ಕಲಾ ಕಾರ್ಯಕ್ರಮಗಳು, ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಂಪ್ಯೂಟರ್ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ನಾಗರಿಕಪ್ರದವಾದ ಅನೇಕ ಚಟುವಟಿಕೆ ನಡೆಸುತ್ತಿರುವುದಾಗಿಯೂ ಸಂಬಂಧಿತರು ತಿಳಿಸಿದ್ದಾರೆ. 2 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಮಾಹಿತಿ ತಾಂತ್ರಿಕ ವಿದ್ಯೆಯ ವಿನೂತನ ಸಾಕ್ಷಾತ್ಕಾರಗಳೆನಿಸಿರುವ ಕೋಡ್ ಬ್ರೇಕಿಂಗ್, ವೆಬ್ ಡಿಸೈನಿಂಗ್, ಪೇಪರ್ ಪ್ರೆಸೆಂಟೇಷನ್ ಮೊದಲಾದ ವಿಷಯಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಗಳನ್ನು സംഘടിಸಲಾಗುವುದು. വിവിധ പ്രദർശനಗಳನ್ನು സംഘടിಸಿರುವುದಾಗಿ ತಿಳಿಸಲಾಗಿದೆ. സാങ്കേതിക മികവിൻ്റെ കേന്ദ്രങ്ങളായ വിദ്യാഭ്യാസ സ്ഥാപനങ്ങളുടെ സാമൂഹ്യ പ്രതിബദ്ധത എന്നുള്ളതാണ് നമ്മുടെ ഈ വർഷത്തെ ടെക്നിക്കൽ ഫെസ്റ്റിൻ്റെ ആപ്തവാക്യം. അപ്പോൾ അതിനോടനുബന്ധിച്ച് സാമൂഹിക പ്രതിബദ്ധതയുള്ള കുറേ പ്രോജക്റ്റുകളാണ് നമ്മൾ ചെയ്യാൻ തീരുമാനിച്ചിരുന്നത്. ആദ്യമായി നമ്മൾ ഒരു പ്രോജക്റ്റുകൾ ഓൾറെഡി കംപ്ലീറ്റ് ചെയ്യാൻ പോകുന്നുണ്ട്. ಸುದ್ದಿಗೋಷ್ಠಿಯಲ್ಲಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ KA ನವಾಜ್, ವಿಭಾಗ ಮುಖ್ಯಸ್ಥ ಡಾಕ್ಟರ್ ಪ್ರವೀಣ್ ಕುಮಾರ್, ಡಾಕ್ಟರ್ ವಿನೋದ್ ಜಾರ್ಜ್, ರಾಜವರ್ಮ ಮೊದಲಾದವರು ಉಪಸ್ಥಿತರಿದ್ದರು. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಮಟ್ಕಾ ದಂಧೆಯಲ್ಲಿ ನಿರತರಾಗಿದ್ದ 4 ಬಂಧಿಸಲಾಗಿದೆ. ಕುಂಬಳೆಪೇಟೆಯಲ್ಲಿ ಮಟ್ಕಾ ಆಡುತ್ತಿದ್ದ ಶಾಂತಿಪಳ್ಳ ನಿವಾಸಿ ಅಶೋಕ, ಕೃಷ್ಣನಗರದ ವಿಜಯರಾಜರನ್ನು ಬಂಧಿಸಲಾಗಿ ಆಟಕ್ಕೆ ಬಳಸಿದ ನಗದನ್ನು ವಶಪಡಿಸಲಾಗಿದೆ. ಇನ್ನೊಂದು ಪ್ರಕರಣದಲ್ಲಿ ಬದಿಯಡ್ಕಪೇಟೆ ಬಳಿಯ ನಿರ್ಜನ ಪ್ರದೇಶದಲ್ಲಿ ಆಟದಲ್ಲಿ ನಿರತರಾಗಿದ್ದ ವಿದ್ಯಾಗಿರಿ ನಿವಾಸಿ ಸತೀಶ ಹಾಗೂ ಮಾರ್ಪನಕದ ಸುರೇಶ್ ಕುಮಾರ್ರನ್ನು ಬಂಧಿಸಲಾಗಿದೆ. ಉಪ್ಪಳದ ಮಂಗಲ್ಪಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ವಿದಾಯ ಹೇಳಲು ಚಿಂತನೆ ನಡೆದಿದೆ. ಶವಮಹಜರು ವೈದ್ಯರ ಅಭಾವವೇ ಈ ಚಿಂತನೆಗೆ ಕಾರಣವೆನ್ನಲಾಗಿದೆ. ಮಂಜೇಶ್ವರ ಉಪ್ಪಳ ಪ್ರದೇಶದ ಜನರು ಮಂಗಲ್ಪಾಡಿ ಸರ್ಕಾರಿ ಆಸ್ಪತ್ರೆಯನ್ನು ಆಶ್ರಯಿಸುತ್ತಿದ್ದಾರೆ. ಕಳೆದ 30 ವರ್ಷಗಳಿಂದ ಇಲ್ಲಿ ಮಹಜರು ನಡೆಯುತ್ತಿದೆ. ಆದರೀಗ ಏಕಾಏಕಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿದ್ದರೂ ಸರ್ಜನ್ ಇಲ್ಲದ ನೆಪವೊಡ್ಡಿ ಅಧಿಕಾರಿಗಳು ಮಹಜರು ನಿಲ್ಲಿಸಲು ಯೋಜಿಸಿದ್ದು ವ್ಯಾಪಕ ಅಸಮಾಧಾನ ಸೃಷ್ಟಿಯಾಗಿದೆ. ಸ್ಥಳೀಯ ಮಂದಿಗೆ ಮೃತದೇಹದ ಮರಣೋತ್ತರ ಪರೀಕ್ಷೆಗೆ ಮಂಗಲ್ಪಾಡಿ ಆಸ್ಪತ್ರೆಯು ಸೂಕ್ತ ವರದಾನವಾಗಿದ್ದು, ಇಲ್ಲಿ ಪ್ರಕ್ರಿಯೆ ಸ್ಥಗಿತಗೊಳಿಸಿದರೆ ಅನಿವಾರ್ಯವಾಗಿ ಕಾಸರಗೋಡು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಬೇಕಾಗುತ್ತದೆ. ಇದು ಬಡ ಜನರಿಗೆ ಆರ್ಥಿಕ ಹೊರೆಯನ್ನುಂಟು ಮಾಡುತ್ತದೆ ಎಂದು ನಾಗರಿಕರು ಅಳಲು ತೋಡಿದ್ದಾರೆ. ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯಗಳಿರುವುದರಿಂದ ಸರ್ಕಾರ ಉತ್ತಮ ಸರ್ಜನ್ ಒಬ್ಬರನ್ನು ಮಂಗಲ್ಪಾಡಿ ಸರ್ಕಾರಿ ಆಸ್ಪತ್ರೆಗೆ ನೇಮಿಸಿ ಸ್ಥಳೀಯರಿಗೆ ಆಗುವ ಸಮಸ್ಯೆ ಪರಿಹರಿಸಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಬಸ್ಸು ನಿರ್ವಾಹಕನಿಗೆ ಹಲ್ಲೆಗೈದಾತನ ವಿರುದ್ಧ ಮೊಕದ್ದಮೆ ದಾಖಲಿಸಲಾಗಿದೆ. ಕೊಡ್ಲಮೊಗರು ನಿವಾಸಿ ಸಂತೋಷ್ ಹಲ್ಲೆಗೊಳಗಾದವರು. ಇವರ ದೂರಿನನ್ವಯ ಬಶೀರ್ ಎಂಬಾತನ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಉಪ್ಪಳ ಮಿಯಪದ ರೂಟಿನಲ್ಲಿ ಸಂಚರಿಸುತ್ತಿದ್ದ ಖಾಸಗಿ ಬಸ್ಸು ವಿದ್ಯಾರ್ಥಿಗಳನ್ನು ಹತ್ತಿಸದ್ದನ್ನು ಪ್ರಶ್ನಿಸಿ ಹಲ್ಲೆಗೈಯಲಾಗಿದೆ ಎಂದು ದೂರಲಾಗಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸ್ತುತ್ಯರ್ಹ ಸೇವೆ ಬಳಿಕ ಕಾಸರಗೋಡಿಗೆ ವಿದಾಯ. ಕೇಂದ್ರ ವಿಶ್ವವಿದ್ಯಾನಿಲಯ ಉಪಕುಲಪತಿ ಜಾನ್ಸಿ ಜೇಮ್ಸ್ ನಿವೃತ್ತಿ. ಶೈಕ್ಷಣಿಕವಾಗಿ ಕಾಸರಗೋಡು ಇನ್ನೂ ಬೆಳೆಯಬೇಕೆಂದು ಡಾಕ್ಟರ್ ಜಾನ್ಸಿ ಕರೆ. ತಿರುವನಂತಪುರದಲ್ಲಿ ವಕೀಲರ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ಪ್ರತಿಭಟನೆ. ನ್ಯಾಯವಾದಿಗಳಿಂದ ರಾಜ್ಯ ವ್ಯಾಪಕ ಮುಷ್ಕರ. ಕಾಸರಗೋಡಿನಲ್ಲಿ ಮುಷ್ಕರ ಯಶಸ್ವಿ. ಲಾರಿಯಿಂದಿಳಿದ ಚಾಲಕ ಬಸ್ಸು ಹರಿದು ದಾರುಣ ಮರಣ. ಹೊಸಂಗಡಿಯಲ್ಲಿ ದಾರುಣ ದುರಂತ. ಕೊಳೆ ರೋಗ ಪರಿಹಾರ ಕ್ರಮ. ಜಿಲ್ಲೆಯ ಅಡಿಕೆ ಕೃಷಿಕರಿಗೆ ಕೇಂದ್ರ 15.5 ಕೋಟಿ ನೆರವು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.